ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಇದು ಮಂಗಳವಾರದ ಲಾಗ್ ಆಗಿರುತ್ತೆ, ಕಂಪ್ಲೀಟ್ ಫುಲ್ ಡೇ. ಇದನ್ನು ನಿಜವಾಗ್ಲೂ ನನಗೆ ವಾಯ್ಸ್ ಓವರ್ ಕೊಡೋಕ್ಕೋ ಅಷ್ಟೊಂದು ಎನರ್ಜಿನೂ ಇಲ್ಲ, ಅಷ್ಟೊಂದು ಇದು ಅಲ್ಲ. ಬಟ್ ಆದಷ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾರೂ ತಪ್ಪು ತಿಳಿಬೇಡಿ. ಹುಷಾರಿಲ್ಲದೆ ಇರುವಾಗ ಏನೋ ಒಂದು ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗೇ ಇರಬೇಕಲ್ಲ. ಫೈನ್. ಇವತ್ತು ನಾನು ಬೆಳಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. 8:30 9 ಗಂಟೆ ಲಾಗ್ ಇದು. ತುಳಸಿ ಗಿಡನ ನೋಡ್ತಾ ಇದ್ದೆ. ತುಂಬ ಹುಳ ಆಗಿರೋ ಥರ ಎಲೆ ಎಲ್ಲ ಡಾಟ್ಸ್ ಬಂದುಬಿಟ್ಟಿತ್ತು. ಹಾಗೆ ಸ್ವಲ್ಪ ಒಂದೇ ಕಡ್ಡಿ ಥರ ಬೆಳೀತಾ ಇತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಕಡೆ ಚಿಗುರಲಿ ಅಂತೇಳಿ ಎಲ್ಲ ಕಡೆಯೂ ಸ್ವಲ್ಪ ತುದಿನೆಲ್ಲ ಈ ಥರ ಕಟ್ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮ್ ಕಟ್ ಮಾಡಿರೋದೆಲ್ಲ ಈ ಥರ ಕೌಡ್ಲು ಹೊಡೆದಿದೆ ನೋಡಿ, ಎಷ್ಟೊಂದು ಚಿಗುರು ಒಳಗೆ ಬಂದಿದೆ. ಸೊ ಈ ಥರ ಮಾಡ್ತಾಯಿದ್ರೆ ನೀಟಾಗಿ ಸುತ್ತಕ್ಕೂ ಬರುತ್ತೆ. ಹಾಗಾಗಿ ಆ ಥರ ಕಟ್ ಮಾಡ್ತೀನಿ. ಕೆಲವೊಂದನ್ನು ಕಟ್ ತೊಳ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಟೀ ಮಾಡೋಣ, ತುಳಸಿ ಟೀ ಅಂತ. ಇದು ಕೆಮ್ಮಿಗೆಲ್ಲ ರಾಮಬಾಣ. ಹಾಗೆ ಬೆಳಿಗ್ಗೆ ಎದ್ದು ನನ್ನ ರೊಟೀನು. ಇವತ್ತು ಸ್ವಲ್ಪ ಹುಷಾರಿಲ್ಲದೆ ಅಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ, 8:30 9 ಗಂಟೆಗೆಲ್ಲ. ಬೆಳಗ್ಗೆ ನನಗೆ ಹಾಟ್ ವಾಟರ್ ಕುಡಿದು ಅಭ್ಯಾಸ. ಹಾಗಾಗಿ ಇವತ್ತು ಕೂಡ ನಾನು ಫ್ರೆಶ್ ಲೆಮನ್ ವಾಟ್ರನ್ನ ಕುಡಿತಾ ಇದ್ದೀನಿ. ಜಸ್ಟ್ 1-2 ಡ್ರಾಪ್ಸ್ ಲೆಮನನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಹಾಟ್ ವಾಟರ್ನ ಈ ರೀತಿ ಸೇರಿಸ್ಕೊಳ್ತೀನಿ. ಸೊ ಡೈಲಿ ರೊಟೀನ್ ಇದಂತೂ ಹಾಟ್ ವಾಟ್ರ್ ಕುಡಿಯೋದು. ಒಂದಿನ ಹಾಟ್ ವಾಟ್ರ್ ಲೆಮನ್ ವಾಟ್ರು, ಒಂದಿನ ಮೇಥಿ ವಾಟ್ರು, ಈ ಥರ ಡಿಫ್ರೆಂಟಾಗಿ ಏನಾದರೂ ಒಂದು ಕುಡಿತಾ ಇರ್ತೀನಿ. ಹಾಗೆ ಲೆಮನ್ ವಾಟ್ರ್ ಕುಡಿದು ತುಳಸಿ ಟೀ ಕುಡಿದು ಅದಾದಮೇಲೆ ಹಾಗೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟಿಗೆ ಮಾಡೋಣ ಅಂತೇಳಿ ಬೇರೆ ಏನೂ ಕುಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಿಂಪಲ್ಲಾಗಿ ಹಾಗೆ ಸ್ಯಾಂಡ್ವಿಚ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೆ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ, ಹಾಗೆ ಮೆಣಸಿನ್ಕಾಯಿ, ಸ್ವಲ್ಪ ಚಾಟ್ ಮಸಾಲ ಪೌಡರು, ಹಾಗೆ ಸ್ವಲ್ಪ ಪನ್ನೀರು ಇಷ್ಟನ್ನು ಸೇರಿಸಿ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಟೋಸ್ಟರ್ನ ತೊಗೊಂಡು ನಾನಲ್ಲಿ ಬ್ರೆಡ್ ಪೀಸ್ ಅಂದರೆ ವೀಟ್ ಬ್ರೆಡ್ ಪೀಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲ ಥರ ಬ್ರೆಡ್ಸ್ನೂ ಯೂಸ್ ಮಾಡ್ಬೋದು ಸ್ಯಾಂಡ್ವಿಚ್ಚಿಗೆ. ಈ ಒಂದು ಬ್ರೆಡ್ ಪೀಸ್ನ ತೊಗೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡಿರುವಂಥ ಏನು ಸಲಾಡ್ ಇದೆ ಇದನ್ನು ಡೈರೆಕ್ಟಾಗಿ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೊಂದು ಬ್ರೆಡ್ಡಿಂದ ಕವರ್ ಮಾಡಿ, ಚೀಸ್ ಬೇಕು ಅಂತಂದರು ಅಭಿ, ಹಾಗಾಗಿ ಅವರಿಗೆ ಮಾತ್ರ ನಾನು ಈ ರೀತಿ ಚೀಸ್ನ ಹಾಕಿ ಮಾಡ್ತಾಯಿದ್ದೀನಿ. ಅವರಿಗೆ ಚೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನನಗೆ ಅದೇನು ಗೊತ್ತಿಲ್ಲ, ಚೀಸ್ ಅಂದರೆ ಒಂಥರ ಇರಿಟೇಷನು. ಈ ರೀತಿ ಚೀಸ್ ಎಲ್ಲ ಕಡೆಯೂ ಸಿಗುತ್ತೆ. ಶಾಪ್ ರೈಟ್, ಈಸಿ ಡೇ, ಮೋರ್ ಎಲ್ಲ ಕಡೆಯೂ ಸಿಗುತ್ತೆ. ಬೇಕು ಅಂದರೆ ಎಲ್ಲ ಮಾಮೂಲಿ ಚೀಸ್ದು ಲಿಕ್ವಿಡಲ್ಲೂ ಬರುತ್ತೆ, ದೊಡ್ಡದು ಬಾರ್ ಕೂಡ ಬರುತ್ತೆ. ಅದನ್ನು ತುರಿದ್ಬಿಟ್ಟು ಹಾಕ್ಕೋಬೋದು, ಇಲ್ಲ ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡಿನೂ ಹಾಕ್ಕೋಬೋದು. ಬಟ್ ನಾನಂತೂ ನೀಟಾಗಿ ಅದನ್ನು ಒಂದು ಲೇಯರ್ ಸ್ಲೈಸೇ ಬಂದಿದೆ, ಅದನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನೀಟಾಗಿ 2 ಬನ್ನನ್ನು ನಾನು ಈ ರೀತಿ ಇಟ್ಕೊಂಡು ಒಂದು ಟೋಸ್ಟರಲ್ಲಿ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ತುಂಬಾ ಯಾಕೋ ತಿಂದುಬಿಟ್ಟು ಆರಾಮಿಲ್ಲ ಅನ್ನಿಸ್ತಾಯಿತ್ತು ಅಂತೇಳಿ ರೆಸ್ಟ್ ಮಾಡ್ತಾಯಿದ್ದೆ. ಸಡನ್ನಾಗಿ ಹಸ್ಬೆಂಡ್ ಬಂದು ಫ್ರೈ ಮಾಡಿಕೊಡ್ತೀನಿ, ಮಶ್ರೂಮ್ ಫ್ರೈ ಸ್ಪೈಸಿಯಾಗಿರುತ್ತೆ, ನಿನಗೂ ಎನರ್ಜಿಟಿಕ್ ಆಗಿರುತ್ತೆ ಅಂತೇಳಿ ಈ ರೀತಿ ಮಶ್ರೂಮ್ ಫ್ರೈನ ಮಾಡಿಕೊಡ್ತಾ ಇದ್ದರು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೆಟೊ ಎಲ್ಲನೂ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ನಿಜ ಕೆಲವು ಸರಿ ಕುಕ್ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದರೆ ಜಾಸ್ತಿ ರೆಸಿಪಿ ನೀವು ಯಾವುದೇ ಕೇಳಿ ಎಗ್ಗು, ಪನ್ನೀರು, ಮಶ್ರೂಮು ಇವು 3ರಲ್ಲೇ ಮಾಡೋದವರು. ಬೇರೆ ಇನ್ಯಾವುದ್ರಲ್ಲೂ ಹೋಗಪ್ಪ ಯಾರು ಮಾಡ್ತಾರೆ ಅಂದ್ಬಿಡ್ತಾರೆ. ಬಟ್ ಈ ಮಶ್ರೂಮು, ಪನ್ನೀರ್ ಅಂತ ಬಂದರೆ ನಾನು ಮಾಡ್ತೀನಿ, ಸ್ಪೆಷಲಾಗಿ ಮಾಡ್ತೀನಿ ಅಂತ ಎಂಟ್ರಿ ಕೊಟ್ಬಿಟ್ಟು ಈ ಥರ ಎಲ್ಲ ಒಂದು ಡಿಶಸ್ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಾಗಿತ್ತು. ನನಗಂತೂ ತುಂಬ ಟೇಸ್ಟಿಯಾಗಿತ್ತು ಅಂತ ಅನ್ನಿಸ್ತು ನೆನ್ನೆ ತಿನ್ನುವಾಗ. ನೋಡಿ, ಈ ಥರ ಮಶ್ರೂಮ್ನ ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು ಈ ರೀತಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಚಿಲ್ಲಿ ಪೌಡರು ಹಾಗೆ ಅರಿಶಿನ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿದ್ದಾರೆ. ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಈ ರೀತಿ ತೊಳೆದಿರುವಂಥ ಮಶ್ರೂಮನ್ನು ಕಟ್ ಪೀಸ್ ಹಾಕ್ಕೊಂಡು ಈ ರೀತಿ ಆ್ಯಡ್ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಅವ್ರು ಮಾಡಿರುವಂಥ ಈ ರೆಸಿಪಿನ ನಾನು ನಿಮಗೆ ಶೇರ್ ಮಾಡಿದ್ದೆ. ಒಂದು ರೆಸಿಪಿ, ಸಪ್ರೇಟ್ ರೆಸಿಪಿನೇ ಶೇರ್ ಮಾಡಿದ್ದೆ. ನಿಜ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕ್ರಿಸ್ಪಿಯಾಗಿರೋದಕ್ಕಿಂತ ಜ್ಯೂಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಕ್ರಿಸ್ಪಿಯಾಗಿದ್ದಾಗ ಜ್ಯೂಸಿ ಬರಲ್ಲ, ಬಟ್ ಇದು ಕ್ರಿಸ್ಪಿ ಕಮ್ ಜ್ಯೂಸಿ ಎರಡೂ ರೀತಿಯೂ ಆಗುತ್ತೆ.
ಚೆನ್ನಾಗಿರುತ್ತೆ. ನನಗೊಂಥರ ಇಷ್ಟ ಅಂತಲೇ ಹೇಳ್ಬೋದು. ಯಾವಾಗಲೂ ನನಗೆ ಹುಷಾರಿಲ್ಲ ಅಂದಾಗ ಅಥವಾ ಏನಾದರೂ ಇದ್ದಾಗ ನಾನು ಇವ್ರ ಹತ್ರ ಈ ಥರ ಕೇಳಿನೇ ಮಾಡಿಸ್ಕೊತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಮಶ್ರೂಮ್ ಫ್ರೈ ರೆಡಿ ಆಗಕ್ಕೆ ಬಂತು. ಹೆಣ್ಮಕ್ಳಿಗೆ ಮತ್ತಿನ್ನೇನು ಬೇಕೋ ಅಲ್ವಾ, ಈ ಥರ ಕೇರ್ ಮಾಡುವಂಥ ಒಬ್ಬರು ಯಾರಾದರೂ ವ್ಯಕ್ತಿ ನಮ್ಮ ಜೊತೆಗಿದ್ದು ಅಥವಾ ಏನೋ ಒಂದು ಆ ಟ್ರಸ್ಟು, ಆ ರೆಸ್ಪೆಕ್ಟು, ಆ ಪ್ರೀತಿ, ಆ ಕೇರು ಎಂಥವ್ರಿಗೂ ಕೂಡ ಒಂದು ರೀತಿ ಸಮಾಧಾನ, ಒಂದೊಳ್ಳೆ ನಂಬಿಕೆ ಅಂತ ಬಂದುಬಿಡುತ್ತೆ. ಒಂದೊಳ್ಳೆ ಕೇರಾಗಿ ಉಳ್ಕೊಬಿಡುತ್ತೆ ಇದು. ಸೊ ಅದಾದಮೇಲೆ ತಿಂದುಬಿಟ್ಟು ರೆಸ್ಟ್ ಮಾಡಿ ಕಾಫಿ ಟೀ ಎಲ್ಲ ಕುಡಿದು ಯೂಟ್ಯೂಬ್ ಲೈವ್ ಕೂಡ ಮಾಡಿದೆ. ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟದ ಟೈಮ್ ಆಯಿತು ಅಂತೇಳಿ ಅವರೆಕಾಳು ಉಪ್ಪಿಟ್ಟನ್ನು ಮಾಡಿಕೊಂಡೆ ನಾನು. ಅವರೆಕಾಳು ಉಪ್ಪಿಟ್ಟು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಆಯಿತು. ಫಸ್ಟಿಗೆ ಪಾತ್ರೆ ತೊಗೊಂಡು ಅದಾದಮೇಲೆ ಎಣ್ಣೆನ ಹಾಕಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸಾಸಿವೆ ಜೀರಿಗೆ ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅವರೆಕಾಳು ಉಪ್ಪಿಟ್ಟು ಈ ಥರ ಮಾಡ್ತಿದ್ದೀರಾ, ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇಲ್ಲೊಂದು ಟ್ವಿಸ್ಟ್ ಇದೆ, ನೋಡ್ತಾ ಇರಿ ಹಾಗೆ ವೀಡಿಯೋನ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ಥರ ನೆಕ್ಸ್ಟು ಅವರೆಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆಯಿಲಲ್ಲಿ ಆದಷ್ಟು ಫ್ರೈ ಆಗಬೇಕು. ನೆಕ್ಸ್ಟು ನಾನು ಸಣ್ಣ ಕಟ್ ಮಾಡಿರುವಂಥ ಬೀನ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂಥರ ಬ್ರಾಹ್ಮಿನ್ ಸ್ಟೈಲ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಇದನ್ನು, ಅವರೆಕಾಳು ಉಪ್ಪಿಟ್ಟು. ನೋಡಿ ತುಂಬ ಚೆನ್ನಾಗಾಗಿದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅವರೆಕಾಳು, ಬೀನ್ಸು ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹಾಕೋಕ್ಕೆ ಅಂತಲೇ ಪಕ್ಕದಲ್ಲಿ ನಾನು ಬಿಸಿನೀರಿನ ಈಗಲೇ ಇಟ್ಕೋತಾ ಇದ್ದೀನಿ. ಯಾವಾಗ ಅಡುಗೆ ಮಾಡಿದ್ರು ಅಷ್ಟೇ, ಅದು ಈ ಥರ ಪಕ್ಕದಲ್ಲಿ ಹೆಲ್ಪ್ ಆಗಬೇಕು ಅಂತೇಳಿ ಹಾಟ್ ವಾಟ್ರನ್ನ ಇಟ್ಕೋತೀನಿ. ಸೊ ಈಗ ಇನ್ನೇನು ಇದಕ್ಕೆ ನೀರು ಹಾಕಬೇಕಲ್ವ, ಹಾಗಾಗಿ ಹಾಟ್ ವಾಟ್ರನ್ನ ಇಟ್ಕೊಂಡೆ. ಈಗ ನಾನು ಇದಕ್ಕೆ ಟೊಮೆಟೊನೂ ಹಾಕಿ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಉಪ್ಪನ್ನು ಸೇರಿಸಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ರೆ ತರಕಾರಿಗಳು ಬೇಗ ಸಾಫ್ಟ್ ಆಗ್ತವೆ, ಟೊಮೆಟೊ ಕೂಡ ಬೇಗ ಸ್ಮ್ಯಾಶ್ ಆಗುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ಈಗ ನನಗೆ ಉಪ್ಪಿಟ್ಟಿಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ನೀರು ಎಲ್ಲ ಮಸಾಲೆ ಎಲ್ಲ ಸಪ್ರೇಟಾಗಿದೆ. ಈಗ ಇದು ಕುದಿಯೋಕ್ಕೆ ಬರ್ತಾಯಿದೆ. ತರಕಾರಿ ಎಲ್ಲ ಬೆಂದಿದೆಯಾ ಅಂದರೆ ಬೀನ್ಸು ಮತ್ತು ಅವರೆಕಾಳು ಬೆಂದಿದೆಯಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕಾಗತ್ತಲ್ವಾ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಬೆಂದಿದೆ. ತುಂಬ ಸಾಫ್ಟು ಆಗಬಾರ್ದು ಅವರೆಕಾಳು. ಈಗ ನಾನಿಲ್ಲಿ ರವೆನ ಹಾಕೋತಾ ಇದ್ದೀನಿ. ಈ ರವೆ ಬಂದು ಆಲ್ರೆಡಿ ಇನ್ಸ್ಟಂಟ್ ರವೆ ರೆಡಿ ಮಾಡಿರುವಂಥದ್ದು. ಇದು ನಾನೇ ಮನೆಯಲ್ಲೇ ಮಾಡೋದು, ಯಾವ ಶಾಪಿಂದ ತರೋದಲ್ಲ ಅಥವಾ ಹೊರಗಡೆಯಿಂದ ತರೋದಲ್ಲ. ಎಲ್ಲ ರೀತಿಯೂ ಆಲ್ರೆಡಿ ಫ್ರೈ ಮಾಡಿ ಇನ್ಸ್ಟಂಟ್ ರವೆ ಉಪ್ಮಾಗೆ ಅಂತ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕೋ ಆವಾಗ ಈ ಥರ ಎಲ್ಲ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊತೀನಿ. ನೋಡ್ತಾ ಇರ್ಬೋದು ಉಪ್ಪಿಟ್ಟು ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಇನ್ಸ್ಟಂಟ್ ಉಪ್ಮಾ ರವೆ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ, ನೀವು ಕೂಡ ಟ್ರೈ ಮಾಡಿ. ಇದಾದಮೇಲೆ ನಾನೀಗ ನೀರಲ್ಲಿ ಚೆನ್ನಾಗಿ ರವೆ ಎಲ್ಲ ಬೆರೆತ ಮೇಲೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಏನು ರುಚಿಯಾಗಿ ಬರುತ್ತೆ ಗೊತ್ತಾ, ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಈ ಥರ ಸಖತ್ ಟೇಸ್ಟಿಯಾಗಿರುತ್ತೆ. ಲಾಸ್ಟಿಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಿಂಬೆ ಹುಳಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂಥರ ಬ್ರಾಹ್ಮಿನ್ ಸ್ಟೈಲ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಟೇಸ್ಟಾಗಿ ಸೂಪರಾಗಿತ್ತು. ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ದಿನ ಉಪ್ಪಿಟ್ಟು ಕೊಟ್ಟರೆ ಬೇಡ ಅನ್ನೋಲ್ಲ. ಅದಾದಮೇಲೆ ಇವತ್ತು ಊಟ ಮುಗಿಸಿ ವಾಕ್ ಹೋಗಿದ್ದೆ. ಇಲ್ಲಿ ನೋಡಿ ನನ್ನ ಮಗ ಕಾರ್ ಕೆಳಗಡೆ ಬಚ್ಚಿಟ್ಕೊಂಬಿಟ್ಟು ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಪಬ್ಬಿ ಬಾರು ಹೋದ್ರೂ ಬರ್ತಾ ಇಲ್ಲ. ಜೀವನನೇ ಇಷ್ಟು ಅಲ್ವಾ, ಕಳೆದೋಗ್ಬಿಡ್ತೀವಿ ನಾವು ಒಂದಲ್ಲ ಒಂದಿನ. ಸೊ ಈ ಥರ ಹಚ್ಚಿಟ್ಕೊಂಡು ಜೀವನ ಮುಂದುವರಿಸ್ಬಿಡ್ತೀವಿ. ಸೊ ಇರೋಷ್ಟು ದಿನ ಹ್ಯಾಪಿಯಾಗಿರಬೇಕು ಅಷ್ಟೇ. ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಈ ನನ್ನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಬಾ ಮಗನೇ, ಹೊಡಿಲ್ಲ ಬೋಲು ಮಗರಿ. ಕಮ್ ಹಿಯರ್, ಕಮ್.
ಬಾ ಬೇಗ